ಗಣೇಶ ಗೋವಿಂದಂಗ್ ಜನ್ಮ ಕೊಟ್ಟಿದ್ದ ತಾಯಿ ಅವನು ಅಂತ ಗೊತ್ತಿಲ್ದೇನೆ ಅವನ್ ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಂಡ್ರು. ಈಗ ನಾನ್ ಕೇಳ್ಕೊತಿದ್ದೀನಿ, ನಿನ್ ಗೀತ ಕೇಳ್ತಿದ್ದೀನಿ. ಗೋವಿಂದ ಚೆನ್ನಾಗಿರ್ಬೇಕು, 100 ವರ್ಷ ನಗ್ನಗ್ತಾ ಇರ್ಬೇಕು. ಗೋವಿಂದ ಬದುಕಿ ಉಳ್ಕೊಂಡ್ರೆ ನನ್ ಜೀವನ ಪೂರ್ತಿ ವಾರಕ್ಕೊಂದ್ಸರಿ ಉಪವಾಸ ಇರ್ತೀನಿ. ಓಕೆ ಸರ್, ಬಂದ ತಕ್ಷಣ ನಿಮಗೆ ಕಾಲ್ ಮಾಡ್ತೀನಿ. ಏನ್ರಿ ಮೂರ್ತಿ? ನಮಸ್ತೆ ಸರ್. ಸೂಸೈಡ್ ಕೇಸ್ ಅಂದಿದ್ರಿ, ಯಾರು? ಬನ್ನಿ ಸರ್, ತೋರಿಸ್ತೀನಿ. ನಡೀರಿ. ಯಾರ್ರೀ ಅದು ಪಾಯ್ಸನ್ ತಗೊಂಡಿದ್ದು? ಅಲ್ಲಿದ್ದಾರೆ ಸರ್, ಬನ್ನಿ ತೋರಿಸ್ತೀನಿ. ಸರ್ ಇವರೇ ಸರ್. ನೀವೇ ನಿಲ್ಲಿದ್ದೀರಾ? ಏನೋ ಇವನ್ ಬರ್ತಾ ಇದ್ದಾನೆ, ಅದೇ ಗೊತ್ತಾಗ್ತಾ ಇಲ್ಲ. ಇವನಿಂದ ಅಮ್ಮನ ವಿಷಯ ಗೊತ್ತಾಗ್ಬಿಡುತ್ತೆ. ನಾನು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ. ಏನಾಯ್ತು? ಈ ಕಡೆ ಬನ್ನಿ. ಏನಿಲ್ಲ, ನಮಗ್ ಬೇಕಾಗಿರೋರೆ. ನಿಮಗ್ ಬೇಕಾಗಿರೋರ? ಯಾರು? ನನ್ನ ಫ್ರೆಂಡು. ಹೌದಾ? ಯಾರಾದ್ರೂ ಕೂಡ ಸೂಸೈಡ್ ಅಟೆಂಪ್ಟ್ ಅಲ್ವಾ? ಹಾಗಾದ್ರೆ ಕೇಸ್ ಮಾಡಬೇಕು. ಡಾಕ್ಟರ್ ಡಾಕ್ಟರ್, ಪೇಷಂಟ್ ಹೇಗಿದ್ದಾರೆ ಈಗ? ಸದ್ಯಕ್ಕೇನು ಅಂತ ಹೇಳಕ್ಕಾಗಲ್ಲ, ಇನ್ನೊಂದು ಗಂಟೆಲಿ ಗೊತ್ತಾಗುತ್ತೆ. ಟ್ರೀಟ್ಮೆಂಟ್ ಏನೋ ಕೊಟ್ಟಿದ್ದೀವಿ, ನೋಡಬೇಕು. ಪೇಷಂಟು ಮೆಡಿಸನ್ಗೆ ಹೇಗೆ ರಿಯಾಕ್ಟ್ ಆಗ್ತಾರೆ ನೋಡಬೇಕು, ಅದಾದ್ಮೇಲೆ ಹೇಳ್ತೀನಿ. ಹೌದಾ? ಡಾಕ್ಟರ್ ಪ್ಲೀಸ್ ಹೇಗಾದ್ರೂ ಅವನ್ನ ಕಾಪಾಡಿ. ನಾನು ಕೊಡೋ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀನಿ. ನಾವು 1 ಅವರ್ ವೇಟ್ ಮಾಡಬೇಕು. ಅದಾದ್ಮೇಲೆ ಅವನ ಪರಿಸ್ಥಿತಿ ಏನಂತ ನೋಡಿ ಹೇಳ್ತೀನಿ. ಡಾಕ್ಟರ್ ನೋಡಿದ್ರೆ ಪರಿಸ್ಥಿತಿ ಕ್ರಿಟಿಕಲ್ ಅಂತ ಇದ್ದಾರೆ. ಅಷ್ಟಕ್ಕೂ ಯಾರು ಅವರು? ನನ್ನ ಫ್ರೆಂಡು ಅಂತ ಹೇಳದ್ನಲ್ಲ. ಮತ್ತೆ ಅವ್ರ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿದೀರಾ? ಅವ್ರನ್ನ ಕರೆಸ್ರಿ, FIR ಫೈಲ್ ಮಾಡಬೇಕು. ಪ್ರಾಬ್ಲಮ್ ಏನು ಅಂತ ತಿಳ್ಕೋಬೇಕು. ಅವ್ರ ಸಹಿ ಕೂಡ ಹಾಕಿಸ್ಕೋಬೇಕು. ಅಯ್ಯೋ ಪ್ಲೀಸ್ ಸರ್, FIR ಬೇಡ, ಪೊಲೀಸ್ ಕೇಸು ಬೇಡ, ನೀವೇ ಏನಾದರೂ ಮಾಡ್ಬೇಕು ಸರ್. ಕೇಸ್ ಬೇಡ ಅಂತ ಇದ್ದಾರೆ? ಸೂಸೈಡ್ ಅಟೆಂಪ್ಟು, ಕೇಸ್ ಹಾಕ್ಲೇಬೇಕು. ಅದು ಹಾಗಲ್ಲ, ಮನೇಲಿ ಒಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ. ಇವಾಗ ಹೀಗೆ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾದ್ರೆ ಮನೇಲಿ ಇನ್ನೂ ದೊಡ್ಡ ಇಶ್ಯೂಸ್ ಆಗ್ಬಿಡುತ್ತಲ್ಲ. ಅದಕ್ಕೆ ಈ ವಿಷಯ ಯಾರಿಗೂ ಗೊತ್ತಾಗದಿರೋಗಿ ಇಟ್ಟಿದ್ದೀವಿ. ಪೊಲೀಸ್ ಕೇಸ್ ಆದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತಲ್ವಾ? ಅಯ್ಯೋ, ಮತ್ತೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಕತೆ? ಹಾಗೇನಾಗೋದಿಲ್ಲ, ದಯವಿಟ್ಟು ಪೊಲೀಸ್ ಕೇಸ್ ಅಂತೂ ಬೇಡ. ನೋಡಿ, ಪೇಷಂಟ್ಗೆ ಏನೂ ಆಗ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಆದ್ರೆ ಪೇಷಂಟ್ಗೆ ಏನಾದ್ರೂ ಎಡವಟ್ ಆಗಿ ಹೆಚ್ಚು ಕಡಿಮೆ ಆದ್ರೆ ಖಂಡಿತವಾಗ್ಲೂ ಕೇಸ್ ಆಗತ್ತೆ. 1 ಅವರ್ ಅಂದಿದಾರಲ್ಲ, 1 ಗಂಟೆ ಆದ್ಮೇಲೆ ಬರ್ತೀನಿ. ಆಗ ಪೇಷಂಟ್ ಪರಿಸ್ಥಿತಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ, ಪರಿಸ್ಥಿತಿ ಕೈ ಮೀರೋದ್ರೆ ಆವಾಗ ಕೇಸ್ ಫೈಲ್ ಮಾಡಲೇಬೇಕು. ನೀವೆಲ್ಲರೂ ವಿಟ್ನೆಸ್ ಆಗಿ ಸೈನ್ ಮಾಡಲೇಬೇಕು. ಅವ್ರ ಮನೆಯವ್ರು ಎಲ್ಲೇ ಇದ್ರು ಇನ್ಫಾರ್ಮ್ ಮಾಡಿ ಇಮಿಡಿಯೇಟ್ ಆಗಿ ಬರೋದಕ್ಕೆ ಹೇಳಿ. ಹಾಗೆ ಆಗಲಿ ಸರ್, ನಾನೇ ಇನ್ಫಾರ್ಮ್ ಮಾಡ್ತೀನಿ ಸರ್. ಸದ್ಯಕ್ಕೀಗ ಕೇಸ್ ಎಲ್ಲ ಏನು ಬೇಡ. ಸರಿ, ಹಾಗಾದ್ರೆ ಆಮೇಲೆ ಬರ್ತೀನಿ. ಮೊದಲು ಅಪ್ಪ ಅಮ್ಮಂಗೆ ಹೇಳ್ಬಿಡೋಣ. ಲೈ, ನೀನು ಅಮ್ಮಂಗೆ ಹೇಳ್ತೀಯಾ? ಕೊಂದ್ಬಿಡ್ತಾಳಷ್ಟೇ ಎಲ್ರು. ಬೇಡ, ಹೋಗ್ಲಿ, ಅಪ್ಪನಿಗಾದ್ರೂ ಹೇಳೋಣ ಕಣೋ. ಸರಿ ಆಯ್ತು, ನಾನೇ ಅಪ್ಪಂಗೆ ಫೋನ್ ಮಾಡ್ತೀನಿ. ಅಬ್ಬಾ, ಏನ್ ಆಶ್ಚರ್ಯನಪ್ಪ, ಇವತ್ತು ನನ್ನ ಫೋನು ರಿಂಗ್ ಆಗ್ತಿದೆ. ಯಾರೋ ಕಸ್ಟಮರ್ ಕೇರ್ನವ್ರು ಇರಬೇಕು. ಇವ್ರಿಗೆ ಬೇರೆ ಕೆಲಸ ಇಲ್ಲ, ಯಾವ ನೋಡಿದ್ರು ಫೋನ್ ಮಾಡ್ತಿರ್ತಾರೆ. ಸರಿ, ನಮಗೂ ಏನು ಮಾಡೋಕ್ಕೆ ಕೆಲಸ ಇಲ್ಲ, ಸ್ವಲ್ಪ ಹೊತ್ತು ಮಾತಾಡೋಣ. ನಮ್ಮ ಕಸ್ಟಮರ್ ಕೇರ್ ಅವ್ರು ಬಿಟ್ಟು ಬೇರೆ ಯಾರೂ ಫೋನ್ ಮಾಡಲ್ಲ. ತಿರುಪತಿನ ಹೇಳ. ತಿರುಪತಿ ಅಪ್ಪ, ಏನ್ ಮಾಡ್ತಾ ಇದೀಯಾ? ಏನ್ ಮಾಡೋದಪ್ಪ, ಕೆಲಸ ಇಲ್ದವನು ಕಿವಿ ಕೆರ್ಕೋತಾನೆ. ನಾನು ಕೂಡ ಕಿವಿ ಕೆರ್ಕೋತಾ ಇದ್ದೆ. ಯಾಕೆಂದ್ರೆ ಕಿವಿಲ್ ತುಂಬಾ ಗುಗ್ಗೆ ಜಾಸ್ತಿ ಆಗಿದೆಪ್ಪ, ಅದಕ್ಕೆ. ಅಪ್ಪ, ನಿನ್ಗೊಂದು ವಿಷಯ ಹೇಳ್ಬೇಕು. ಹೇಯ್, ನನ್ನ ಹತ್ರ ಆ ವಿಷಯ ಹೇಳೋದಕ್ಕೆ ಯಾಕೋ ಸಂಕೋಚ ಪಟ್ಕೋತಾ ಇದೀಯಾ? ಹೇಳು. ಅಂದ್ರೆ ನಾನು ಹೇಳೋ ವಿಷಯ ಕೇಳಿ ನೀನ್ ಗಾಬರಿ ಆಗ್ಬಾರ್ದು, ಭಯನೂ ಪಡ್ಬಾರ್ದು, ಜೋರಾಗಿ ಕಿರ್ಚಬಾರ್ದು. ಹೇಯ್, ನೀನು ಹೇಳೋದು ಕೇಳಿಸ್ಕೊತಾ ಇದ್ರೆ ಭಯ ಆಗ್ತಿದೆ ಕಣೋ. ಏನಾಗಿದೆ? ನಿನಗೇನು ಆಗಿಲ್ಲ ತಾನೆ? ಏನಾಯ್ತು ಹೇಳು. ಅಪ್ಪ, ನಾನು ಹೇಳ್ತಿರೋದು ಅದೇನೆ, ಗಾಬರಿ ಆಗ್ಬೇಡ, ಜೋರಾಗಿ ಕಿರ್ಚಬೇಡ. ಮನೇಲಿ ಯಾರಿಗೂ ಈ ವಿಷಯ ಗೊತ್ತಾಗ್ಬಾರ್ದು. ಏಯ್, ಏನ್ ಮಾಡ್ಕೊಂಡ್ರು? ಏನಾದ್ರೂ ಪ್ರಾಬ್ಲಮ್ಮಾ? ಯಾರ ಜೊತೆನಾದ್ರೂ ಜಗಳ ಆಡಿದ್ರಾ ಅಥವಾ ಯಾರಿಗಾದ್ರೂ ಹೊಡೆದ್ಬಿಟ್ರಾ? ಇಲ್ಲ ಅಪ್ಪ, ನೀನು ಅರ್ಜೆಂಟಾಗಿ ಹೊರಟು
ನ್ಯಾಷನಲ್ ಹಾಸ್ಪಿಟ್ಲಿಗೆ ಬಾ. ಹಾಸ್ಪಿಟ್ಲ್ ಅಂತಿದ್ಯಲ್ಲೋ, ಯಾರಿಗೇನಾಯ್ತು? ಬಾಲಾಜಿ, ಗೋವಿಂದ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಯಾರಿಗೇನೋ ಸಮಸ್ಯೆ ಆಗಿಲ್ಲ ತಾನೆ? ಗೋವಿಂದು ಹಾಸ್ಪಿಟ್ಲಲ್ಲಿ ಇದಾನಪ್ಪ. ಏನ್ ಹೇಳ್ತಿದ್ಯೋ? ಅಪ್ಪ ಮೊದ್ಲು ನೀನ್ ಇಲ್ಲಿಗೆ ಬಾ ಅಪ್ಪ, ಇಲ್ಲೇ ಎಲ್ಲಾನು ಹೇಳ್ತೀನಿ. ಏಯ್, ಮೊದ್ಲು ಏನಾಯ್ತು ಅಂತ ಹೇಳೋ. ಅವನಿಗೆ ಏನು ಆಗಿಲ್ಲ ಅಂತ ಹೇಳೋ. ಚೆನ್ನಾಗೇ ಇದಾನಪ್ಪ, ನೀನ್ ಮೊದ್ಲು ಇಲ್ಲಿಗೆ ಬಾ. ಏಯ್, ನೀನ್ ಭಯ ಪಟ್ಕೊಳ್ಳೋದು ನೋಡ್ತಿದ್ರೆ ನನಗೂ ತುಂಬಾ ಭಯ ಆಗ್ತಿದೆ ಕಣೋ. ಹೇಳೋ, ಏನಾಗಿದೆ? ಏನಕ್ಕೆ ಅವನು ಹಾಸ್ಪಿಟ್ಲಲ್ಲಿ ಇರೋದು? ಅವನು ವಿಷ ಕುಡ್ದ್ಬಿಟ್ಟ ಅಪ್ಪ. ಏನಂದೆ? ವಿಷ ಕುಡ್ದಿದ್ದಾನ? ಏನಾಯ್ತು ಅವನಿಗೆ? ಅಪ್ಪ ನಿನಗೆ ಕೈ ಮುಗಿತೀನಪ್ಪ, ದಯವಿಟ್ಟು ಕಿರಿಸ್ಬೇಡ. ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು. ಏಯ್, ಮನೇಲಿ ಯಾರಿಲ್ಲ ಕಣೋ, ನಾನೊಬ್ಬನೇ ಸಾಯ್ತಿದ್ದೀನಿ. ಅವನಿಗೇನಾಗಿಲ್ಲ ತಾನೆ? ಮೊದಲು ಅವನ ಹತ್ರ ಮಾತಾಡ್ಸೋ. ಅವನು ICU ಅಲ್ಲಿ ಇದಾನಪ್ಪ, ನೀನ್ ಮೊದ್ಲು ಬಾ. ಐಸಿಯುನಲ್ಲಿದ್ದಾನ? ಬಂದೇ ಇರೋ. ಗೋವಿಂದ, ಎಲ್ಲೋ ಅವ್ನು. ಗೋವಿಂದ, ಗೋವಿಂದ, ಏನೋ ಎಂತ ಅನ್ಯಾಯ ಆಯ್ತು. ಏನೋ ಇದು? ಯಾಕೆ ಹುಚ್ಚ ಕೆಲಸ ಮಾಡ್ಕೊಂಡ? ತಪ್ಪೆಲ್ಲ ನಂದೆ ಕಣಪ್ಪ. ಗೀತಾ ಅವನ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂತ, ಗೀತಾ ಮನ್ಸಿನ ಮಾತನ್ನ ಆಚೆ ಬರೆಸ್ಬೇಕು ಅಂತ ವಿಷ ಕುಡಿಯೋ ತರ ನಾಟಕ ಮಾಡು ಅಂತ ನಾನೇ ಹೇಳಿದ್ದಪ್ಪ. ಹಾಳದವನೇ ಇಂಥ ಸಲಹೆ ಕೊಡ್ತಾರ? ಅವನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀನ್ ಜವಾಬ್ದಾರಿ ವಹಿಸ್ಕೋತೀಯ? ಅನ್ಯಾಯವಾಗಿ ಅವನನ್ನ ಸಾಯಿಸಕ್ಕೆ ನೋಡಿದ್ರಲ್ಲ. ಏಯ್, ಇವನಿಗಂತೂ ಬುದ್ಧಿ ಇಲ್ಲ. ನಿನ್ ಬುದ್ಧಿ ಎಲ್ಲಿ ಹೋಗಿತ್ತೋ? ನೋಡ್ದೇನಮ್ಮ, ನಿನಗೋಸ್ಕರ ಎಂತ ಕೆಲಸ ಮಾಡ್ಕೊಂಡ. ಏಯ್, ಡಾಕ್ಟ್ರು ಏನಂದ್ರು? ಏನಾದ್ರು ಹೇಳ್ರು? ಟ್ರೀಟ್ಮೆಂಟ್ ಕೊಡೋವರೆಗೂ ಹೇಳಕ್ಕಾಗಲ್ಲ ಅಂದ್ರಪ್ಪ. ಡಾಕ್ಟರ್, ತೊಂದರೆ ಏನಿಲ್ಲ. ತುಂಬಾ ಥ್ಯಾಂಕ್ಸ್ ಡಾಕ್ಟ್ರೆ. ನನ್ನ ಮಗನ್ ನೋಡ್ಬೋದಾ? ಒಳಗೋಗಿ ನೋಡಿ. ಥ್ಯಾಂಕ್ ಯು ಡಾಕ್ಟರ್. ಬಾರೋ. ಲೇ ಗೋವಿಂದ. ಏ, ಗೋವಿಂದ, ಗೋವಿಂದ, ಇಂಥ ಹುಚ್ಚ ಕೆಲಸ ಮಾಡ್ಕೊಬಿಟ್ಟಿಯೋ? ಏನಾಯ್ತು ನಿನಗೆ? ಇಂಥ ಹುಚ್ಚ ಕೆಲಸ ಮಾಡ್ತೀಯಾ? ಪ್ರೀತಿ ಅಂದ್ರೆ ಸತ್ತು ಹೋಗೋದಾ? ಒಬ್ರನ್ನ ಅರ್ಥ ಮಾಡ್ಕೊಂಡು ಬದುಕ್ಬೇಕಲ್ವಾ? ಬದುಕಲ್ವಾ ನೀನು? ಅಷ್ಟಾದ್ರೂ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಯಾಕಿಂತ ಕೆಲ್ಸ ಮಾಡ್ದೆ? ನೀನ್ ಇಲ್ದಂಗೆ ಬದುಕಕ್ಕಾಗಲ್ಲ ಅನ್ನಿಸ್ತು ಗೀತಾ. ನಿನಗಿರೋ ಪ್ರೀತಿನ ಹೇಳ್ಕೊಳ್ದಂಗೆ ಮನ್ಸಲ್ಲೇ ಬಚ್ಚಿಟ್ಕೊಂಡು ಇರ್ತಾ ಇದೆಯಲ್ಲ, ನನಗೆ ನಿನ್ ಮೇಲೆ ಪ್ರೀತಿ ಜಾಸ್ತಿ ಆಗೋಯ್ತು ಗೀತಾ. ನೀನ್ ಇಲ್ದಂಗೆ ಬದುಕೋದು ಅಸಾಧ್ಯ ಅಂತ ಅನ್ನಿಸ್ತು. ನೀನು ಒಪ್ಕೊಳ್ಳಲ್ಲ ಅಂತ, ತುಂಬಾ ಹಠ ಮಾಡ್ತೀಯ ಅಂತ ಎಷ್ಟೇ ಬೇಡಿಕೊಂಡ್ರುವೆ ನಿನ್ ಮನ್ಸಲ್ಲಿರೋ ಮಾತನ್ನ ಹೇಳಲ್ಲ ಅಂತ ನಾನು ಈ ಥರ ಮಾಡ್ಕೊಂಡೆ. ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲ ಗೀತಾ. ಹೇಳ್ದೆ ಇದ್ರೆ ಎಂತ ಕೆಲ್ಸ ಮಾಡ್ಕೋತ್ಯಾ? ಒಪ್ಕೊಂಡ್ರೆ ಮಾತ್ರ ಪ್ರೀತಿನ? ಜೀವನ ಪೂರ್ತಿ ಜೊತೆಲಿದ್ರೆ ಪ್ರೀತಿ ಇದ್ದಂಗ? ಅಮ್ಮ, ಅವನು ನಿನಗೋಸ್ಕರ ಸಾಯೋದಕ್ಕೂ ಸಿದ್ಧವಾಗಿದ್ದಾನೆ. ಅವನಿಗೆ ಕೆಲಸ ಮಾಡೋಕ್ ಮುಂಚೆ
ಅವನ ಪ್ರೀತಿ ನಿನಗೆ ಅರ್ಥ ಆಗ್ಲಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇನ್ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೇನೆ ಅಂತ ಇವಾಗ ನನಗೆ ದೃಢವಾಗಿ ಅರ್ಥ ಆಗ್ತಾ ಇದೆ. ನೋಡು ಎಷ್ಟು ನಿನ್ ಮೇಲೆ ಪ್ರೀತಿ ಇಟ್ಕೊಂಡಿದ್ದೇನೆ ಅಂತ. ಗೋವಿಂದನ್ ಮೇಲೆ ನನಗೆ ಗೌರವ ಇದೆ, ಇಷ್ಟ ಇದೆ. ಆದ್ರೆ ಗೋವಿಂದ ಈಗ ಮಾಡಿರೋ ಕೆಲ್ಸ ನನಗ್ ಸ್ವಲ್ಪನೂ ಇಷ್ಟ ಇಲ್ಲ. ಪ್ರೀತಿಗೋಸ್ಕರ ಸಾಯುವಂತ ವ್ಯಕ್ತಿ ನನಗೆ ಇಷ್ಟ ಇಲ್ಲ. ಬುದ್ಧಿ ಹೇಳಿ ನಿಮ್ ಮಗಂಗೆ. ಹೇಯ್, ಇನ್ನೂ ಅರ್ಥ ಆಗ್ಲಿಲ್ವೇನೋ? ಗೀತಾ ಮನ್ಸಲ್ಲಿ ನೀನಿದ್ಯಾ ಕಣ, ಅವಳು ಅದನ್ನ ಹೇಳ್ಕೊತಿಲ್ಲ ಅಷ್ಟೇ. ನೀನ್ ಸತ್ತೋಗಿದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾಳೆ, ಅದಕ್ಕೇನು ಉತ್ತರ ಕೊಡ್ತೀಯ ನೀನು? ಅಪ್ಪ, ಗೀತೆ ನನ್ನ ಪ್ರೀತಿಸ್ತಾ ಇದ್ದಾಳಲ್ವಾ ಅಪ್ಪ? ನಿನ್ ಕಣ್ ಮುಂದೆ ನಮ್ಮೆಲ್ಲರೂ ಕೇಳೋಂಗ್ ಹೇಳಿದ್ಲಲ್ಲೋ. ಇನ್ನೊಂದ್ಸಲ ಈ ತರ ಹುಚ್ಚ ಕೆಲಸ ಮಾಡಬೇಡ. ಏನೇ ಇದ್ರು ಬದುಕಿದ್ದಾಗ್ಲೇ ಸಾಧಿಸ್ಬೇಕಣೋ, ಸತ್ತ ಮೇಲೆ ಅಲ್ಲ. ಅದ ಹುಡುಗಿ ತಿಳ್ಕೊಂಡಿದ್ದಾಳೆ, ನಿನಗ್ ಗೊತ್ತಾಗ್ಲಿಲ್ವಲ್ಲೋ? ಪ್ರೀತಿಸೋದು ಅಂದ್ರೆ ಒಬ್ರಿಗೋಸ್ಕರ ಇನ್ನೊಬ್ರು ಸಹಾಯದಲ್ಲ ಕಣೋ. ಯಾರು ನಮ್ಮನ್ನ ದ್ವೇಷಿಸ್ತಾರೋ ಅವರೇ ನಮ್ಮನ್ನ ಪ್ರೀತಿಸೋ ಹಾಗಾಗ್ಬೇಕು. ಬದುಕಿದ್ದು ಸಾಧಿಸೋ ಹುಚ್ಚಂತಂದು. ಏಯ್, ಸ್ವಲ್ಪ ಹೇಳ್ರು ಅವನಿಗೆ. ಕನಕ, ಗೋವಿಂದ್ಗ ನಿಶ್ಚಯ ಕಾರಣ ಮುಗಿತಲ್ಲ, ಇನ್ನು ಮದುವಿನ ತಡ ಮಾಡೋದು ಬೇಡ. ಚಲೋ ಮುಹೂರ್ತ ನೋಡಿ ಮದ್ವೆ ಏರ್ಪಾಟ್ ಮಾಡಿ ಮದ್ವೆ ಮುಗಿಸ್ಬಿಡೋಣಂತ. ಹೌದೌದು, ನಾನ್ ಕೂಡ ಅದನ್ನ ಅನ್ಕೊಳತೀನವ. ಮುಂದ್ ಮುಹೂರ್ತ ಏನೈತ್ ನೋಡಿ ಮಾಡ್ಬಿಡೋಣ. ಮುಹೂರ್ತ ಇಡಕ್ಕೂ ಮುನ್ನ ಗೌತಮಿ ಅವನ್ ಕಡ ಆಕೆ ನಿರ್ಮಲಾ ಜೋಡಿ ಕೊಟ್ಟು ತಗೊಳ್ಳೋದ್ರ ಬಗ್ಗೆ ಮಾತಾಡೋದು ಒಳ್ಳೇದು. ಕರೆಕ್ಟ್. ನಾನ್ ಕೂಡ ಅದನ್ನ ಅನ್ಕೊಳತೀನಣ್ಣ. ನನ್ನ ಮಗನಿಗೆ ಒಳ್ಳೆ ವರದಕ್ಷಿಣೆ ತಗೊಂಡೆ ಅವನ ಚಂದಾಗ ನೋಡೋಣ ಅನ್ಕತ್ತೀನಿ. ದೊಡ್ಡವನು ನನ್ನ ಮಾತು ಕೇಳಿದಿದ್ರ ಇವತ್ತು ಅವನ್ ಕಡಿ ಸಿಕ್ಕಾಪಟ್ಟಿ ರೊಕ್ಕಿರೋದ. ಈಗೇನಾಯ್ತು ಅವನ್ ಕಡಿ? ಏನೂ ಇಲ್ಲ. ಫ್ರೀದಾಗ ಒಬ್ಬಾಕೆನ ಕರ್ಕೊಂಬಂದ ನನ್ ತಲೆ ಮೇಲೆ ಕೂರ್ಸಾನ. ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮಾತಾಡಿದ್ರೆ ತಿರುಪ್ತಿ ಮದುವೆಗಾದ ನಷ್ಟ ಕೂಡ ಈ ಮೊದಲು ವಸೂಲ್ ಮಾಡಬಹುದು. ಯಾಕಂದ್ರ ನಿರ್ಮಲಾನ ಹೆಸರಿನಾಗ ಆಸ್ತಿ ಪಾಸ್ತಿ ತುಂಬಾ ಜೋರೈತಿ. ಮೊದ್ಲು ಮಗಳ ಹೆಸರಿಗೆ ಏನ್ ಬರ್ದಾರ ಅಂತ ತಿಳ್ಕೊಬೇಕು ನೋಡು. ಕನಕ, ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮಾತಾಡ. ನಾನ್ ಮಾತಾಡ್ಬೇಕು ಅನ್ಕೊಂಡಿರೋದು ಗೋವಿಂದನ ಮದುವೆ ಬಗ್ಗೆ. ನೋಡಿ ಅಳಿಯಂದ್ರ, ನೀವೇನಾರ ಮಾತಾಡ್ಬೇಕು ಅಂತಂದ್ರ ಅಡಿಗೆ ಮನಿ ವಿಷಯ ಅಷ್ಟ ಮಾತಾಡ್ಬೇಕು. ಮನಿ ವಿಚಾರನ ಎಲ್ಲ ನನ್ನ ಮಗಳು ನೋಡ್ಕೊಂತಾಳ. ಅತ್ತೆ, ನಾನು ಈ ಮನೆ ಅಳಿಯನೇ ಆಗಿರಬಹುದು, ನಾನು ಒಬ್ಬ ಮನುಷ್ಯ. ಅದನ್ನ ನೆನ್ಪಿಟ್ಕೊಂಡು ಮಾತಾಡಿ. ಏನ್ ಬಾವ, ಯಾವತ್ತಿಲ್ದರ ವಾಯ್ಸು ಜೋರಾಗಿದೆ. ನೀನ್ ಬಾಯ್ ಮುಚ್ಚು, ಮಧ್ಯದಲ್ಲಿ ಮೂಗ್ ತೋರಿಸ್ಬೇಡ. ಏನಿವತ್ತ ಯಾವತ್ತಿಲ್ದಂಗ ಈಗೇನ ದನಿ ಏರ್ಸ್ ಮಾತಾಡಕತ್ತಿ? ಇಷ್ಟು ದಿನ ನನಗಾಗಿದ್ದ ಅವಮಾನನ, ನನಗಾಗ್ತಿರೋ ನೋವನ್ನ ನುಂಗ್ಕೊಂಡು ಸುಮ್ಮನೆ ಇದ್ದೆ. ಇವತ್ತು ತಡ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ಧ್ವನಿ ಏರಿ ಮಾತು ಆಚೆ ಬರ್ತಿದ್ದಾವೆ. ಕುಡ್ದಿ ಏನ? ಕುಡಿಯೋದೇನು, ದಿನಾನು ಕುಡಿತಾನೆ ಇದೀನಿ ನಾನು. ಈ ಮಾತು ನನ್ನ ಮುಂದೆ ಆಡ್ತಿದ್ಯೇನ? ಹಾ, ಮದುವೆ ಆಗಿದ್ದು ಇಷ್ಟು ವರ್ಷಕ್ಕೆ ನಿನ್ ಎದುರು ನಿಂತು ಮಾತಾಡ್ತಾ ಇರೋದ್ ನೋಡು. ಇದು ಮೊದಲನೇ ದಿನದಿಂದನೇ ಇದ್ದಿದ್ರೆ ಈ ಸಂಸಾರ ಚೆನ್ನಾಗಿರೋದು. ನಮ್ಮಪ್ಪ ಮಾಡಿರೋ ಸಾಲಕ್ಕೆ ನಾನೇನೋ ತಪ್ಪು ಮಾಡಿದೀನಿ ಅನ್ನೋ ತರ ತಲೆ ತಗ್ಸ್ಕೊಂಡಿದ್ದೆ. ಅದು ಅಭ್ಯಾಸ ಆಗ್ಬಿಟ್ಟಿತ್ತು. ಇಷ್ಟು ದಿನ ನೀವು ಹೇಳಿದ್ದನ್ನೆಲ್ಲ ಸಹಿಸ್ಕೊಂಡಿದ್ದು ನಿಮ್ಗೆ ಎದುರು ಮಾತಾಡೋದು ಧೈರ್ಯ ಇಲ್ಲ ಅಂತಲ್ಲ, ಈ ಮನೆ ನರಕ ಆಗ್ಬಾರ್ದು ಅಂತ. ಯಾರಾದ್ರೂ ಒಬ್ಬ ತಗ್ಗಿ ನಡಿಬೇಕು, ಒಬ್ರು ಹೇಳಿದ ಮಾತನ್ನ ಒಬ್ರು ಕೇಳಬೇಕು ಅಂತ. ನೀನು ಹೆಂಡತಿ ಆಗಿದ್ರು, ನಾನು ಗಂಡನಾಗಿದ್ರು ನಿನ್ನ ಮಾತು ಕೇಳ್ತಿದ್ದೆ ನಾನು. ಇನ್ನೂ ನಾನು ಹೀಗೆ ಇದ್ರೆ ನನ್ನ ಮಕ್ಕಳು ಜೀವನ ಹಾಳಾಗಿ ಹೋಗುತ್ತೆ. ಅದಕ್ಕೆ ಮಾತಾಡ್ಬೇಕು ಅಂತಾನೆ ಬಂದೆ. ಮಕ್ಕಳ ಕಾಳಜಿ ನಿನಗಷ್ಟ ಐತೇನು? ನನ್ನ ಮಗಳಿಗಿಂತ ಬಹಳ ಕಾಳಜಿ ಮಾಡ್ತೀಯೇನ್ ನೀನು? ಅತ್ತೆ, ಇನ್ನೊಂದು ಮಾತಾಡಿದ್ರು ಮರ್ಯಾದೆ ಕಳ್ಕೊತೀರ ನೀವು. ಏನ ನಮ್ಮ ಅವ್ವಗ ಅಂತೀನಿ? ನಿಮ್ಮ ಅಮ್ಮಗ್ ನಾನು ಒಂದ್ ಮಾತು ಹೇಳಿದಕ್ಕೆ ನಿನ್ಗೆ ಇಷ್ಟು ಕೋಪ ಬಂದಿದ್ಯಲ್ಲ,
ಇಷ್ಟು ದಿನ ನನಗೆ ಬಾಯಿ ಮುಚ್ಕೊಂಡಿರು, ಮಾತಾಡ್ಬೇಡ ಅಂತ ಹೇಳ್ತಿದ್ದೆ. ಇದ್ದೆ, ನನಗೆ ಅಷ್ಟು ಕೋಪ ಬರಲ್ಲ. ಕಟ್ಕೊಂಡಿರೋ ಗಂಡನೇ ಕೇವಲವಾಗಿ ನೋಡಿದ್ರೆ ನಿನಗೆ ಬೇಜಾರಾಗಲ್ಲ. ಆದ್ರೆ ನಿನ್ ತಾಯಿಗೆ ಒಂದು ಮಾತು ಹೇಳಿದಕ್ಕೆ ಬೇಜಾರಾಯ್ತಾ? ಇವಾಗ್ಲೂ ನಾನು ನಿಮ್ಗೇನು ಅವಮಾನ ಆಗೋ ತರ ಮಾತಾಡ್ಲಿಲ್ಲ. ಅವ್ರು ನನಗೆ ಅತ್ತೆ ಆಗಿದ್ರು ಸ್ವಂತ ತಾಯಿ ತರ ಅವ್ರಿಗೆ ನಾನು ಮರ್ಯಾದೆ ಕೊಡ್ತಾ ಇದ್ದೆ. ನಿನ್ನ ಹೆತ್ತಮ್ಮ, ನಿನ್ನ ಸ್ವಂತ ಅಣ್ಣ ನಿನ್ನ ಯೋಚನೆ ಬುದ್ಧಿನ ಹಾಳು ಮಾಡಿ ಇಲ್ಲಿವರೆಗೂ ತಗೊಂಡು ಬಂದಿದ್ದಾರೆ. ಅಲ್ಲಪ್ಪ, ಸಂಬಂಧ ಇಲ್ದಿರೋ ವಿಷಯದ ಬಗ್ಗೆ ನನ್ನ ಮೇಲೆ ಎಗರಾಡ್ತಾ ಇದೆಯಾ? ಏಕದಂತ ಇನ್ನು ಒಂದೇ ಒಂದು ಮಾತಾಡ್ದೆ ಅಂದ್ರೆ ಎಣ್ಣೆ ಹೊಡೆದಿದ್ದೀನಿ. ಬರೀ ಬಾಯಲ್ಲ, ಕೈಯಲ್ಲೂ ಉತ್ತರ ಕೊಡ್ಬೇಕಾಗತ್ತೆ. ಹುಷಾರು. ಹೊಡಿತೀಯ ನೀನು? ಹೇಳದ್ನಲ್ಲ ಕುಡ್ದಿದ್ದೀನಿ ಅಂತ. ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಏನ್ ನಿನ್ ಗೋಳ? ಕನಕ, ಮದುವೆ ಆಗಿ ಇಷ್ಟು ವರ್ಷಕ್ಕೆ ನಾನು ನಿನಗೆ ಯಾವತ್ತೂ ಈ ತರ ಮಾತಾಡಿಲ್ಲ. ಗಂಡ ಹೆಂಡತಿ ಇಬ್ರು ಸಮಾನವಾಗಿದ್ದು ನೀನು ಎಲ್ಲಾದ್ರಲ್ಲೂ ನನಗಿಂತ ಮುಂದೆ ಇದ್ದು ಗಂಡ ಮಾಡ್ಬೇಕಾಗಿದ್ದ ಕೆಲಸನೂ ಕೂಡ ನೀನೇ ಮಾಡ್ತಾ ಇದೀಯ. ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾ ಇದ್ದೆ. ಆದ್ರೆ ಈಗ ನಮ್ಮ ಮಕ್ಕಳ ಭವಿಷ್ಯ, ಅವ್ರು ಚೆನ್ನಾಗಿರ್ಬೇಕು, ಅವ್ರನ್ನ ದೃಷ್ಟಿಲಿಟ್ಕೊಂಡು ಮಾತಾಡ್ತಿದ್ದೀನಿ. ಗೋವಿಂದಗೆ ಈ ಸಂಬಂಧ ಸರಿ ಇಲ್ಲ, ಇದನ್ ಬೇಡ ಅಂತ ಹೇಳು. ಅವನಿಗೇನ್ ಬೇಕು ಕೇಳಿ, ಅವನಿಗೆ ಇಷ್ಟ ಆಗಿದ್ದನ್ ಮಾಡು. ಅವನು ಚೆನ್ನಾಗಿರ್ತಾನೆ. ನನಗ್ ಗೊತ್ತಿಲ್ಲ ನನ್ ಮಗನ್ಗೆ ಏನ್ ಮಾಡ್ಬೇಕಂತ. ಅವ್ನ್ ಕೇಳಿ ಹೆತ್ತಿನೇನ? ಅವ್ನ್ ಕೇಳಿ ಹಾಲ್ ಕೊಟ್ಟಿನೇನ? ಅವ್ನ್ ಕೇಳಿ ಊಟ ಮಾಡ್ಸಿನೇನ? ಇಲ್ಲ, ಅವ್ನ್ ಕೇಳಿ ಬೆಳೆಸಿ ದೊಡ್ಡವನ್ ಮಾಡಿನೇನ? ಎಲ್ಲ ನೀನೇ ಮಾಡಿದ್ದು ಕನಕ. ಇಲ್ಲ ಅಂತ ಹೇಳೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಆದ್ರೆ ಅವರು ಬೆಳೆದು ದೊಡ್ಡವರಾದ್ಮೇಲೆ ಅವ್ರದೇ ಆದ ಕೆಲವು ಆಸೆಗಳು, ಯೋಚನೆಗಳು ಇರ್ತವೆ. ಗುಬ್ಬಚ್ಚಿ ಗೂಡಲ್ಲಿ ತನ್ನ ಮರಿಗಳಿಗೆ ರೆಕ್ಕೆ ಬರೋವರೆಗಷ್ಟೇ ಅದ್ರ ಮಡ್ಲಲ್ಲಿ ಬಚ್ಚಿಟ್ಕೊಂಡಿರುತ್ತೆ. ಆದ್ರೆ ಅದೇ ಮರಿಗಳಿಗೆ ರೆಕ್ಕೆ ಬಂದ್ಮೇಲೆ ಸ್ವತಂತ್ರವಾಗಿ ಹಾರಾಡೋಕ್ ಬಿಡುತ್ತೆ. ನಮ್ಮ ಮಕ್ಕಳಿಗೂ ಕೂಡ ನೀನು ಅದೇ ಸ್ವಾತಂತ್ರ್ಯ ಕೊಡ್ಬೇಕು. ಅವನ್ನ ಹಂಗ ಸ್ವತಂತ್ರ ಬಿಡಕ ನಾನೇನೋ ಗುಬ್ಬಚ್ಚಿ ಅಲ್ಲ, ಮನುಷ್ಯ ಅದೀನಿ, ಹೆತ್ತ ತಾಯಿ ಅದೀನಿ. ನೀನು ಮನುಷ್ಯಳಾಗಿದ್ರೆ ಮನುಷ್ಯಳ ತರನೇ ಇರಬೇಕು. ಏನ್ ಮಾಡ್ತಿದ್ಯಾ ಅಂತ ಅರ್ಥ ಆಗ್ತಿದೆ ನಿನ್ಗೆ. ನೀನು ಹುಚ್ಚುತನದಿಂದ ಎಲ್ರಿಗೂ ಕಷ್ಟ ಕೊಡ್ತಿದ್ಯಾ. ಸಾಲ ತಗೊಂಡವರಿಗೆ ನೀನು ಜೀವ ಹಿಂಡು ತರ ನಿನ್ನ ಮಕ್ಕಳ ಜೀವನನು ಹಿಂಡ್ತಾ ಇದೆಯಾ ಕನಕ ನೀನು. ಯಾರಿಗೂ ಈ ಮನೇಲಿ ಸ್ವಾತಂತ್ರ್ಯನೇ ಇಲ್ಲ. ಅವ್ರ ಇಷ್ಟ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶನೇ ಇಲ್ಲ. ಕೊನೆ ಪಕ್ಷ ಅವ್ರು ಅನ್ಕೊಂಡಿದ್ದನ್ನು ಮಾಡೋದಕ್ಕೆ ಅದೃಷ್ಟ ಕೂಡ ಇಲ್ದಂಗಾಗಿದೆ. ನಿನ್ನಂತ ಹುಚ್ಚು ಮನ್ಸವಳನ್ನ, ನಿನ್ನಂತ ಹುಚ್ಚು ಹೆಂಗಸನ ನಾನೆಲ್ಲೂ ನೋಡಿಲ್ಲ. ಏನಂದಿ? ಅರ್ಥ ಆಗ್ಲಿಲ್ವಾ? ನೀನು ದುಡ್ಡಿಗೆ ಆಸೆ ಪಡ್ತೀಯ. ದುಡ್ಡು ದುಡ್ಡು ಅಂತ ಅದ್ರ ಹಿಂದೆ ಬಿದ್ದು ಮಕ್ಕಳಿಗಾಗ್ಲಿ, ಕಟ್ಕೊಂಡಿರೋ ಗಂಡನಿಗಾಗ್ಲಿ, ಈ ಮನೆಗಾಗ್ಲಿ ಯಾವ ಮರ್ಯಾದನೂ ಇಲ್ಲ. ಯಾವಾಗ ನೋಡಿದ್ರು ಆ ದುಡ್ಡಿನ ಕಂತೆ ಮುಂದೆ ಕೂತ್ಕೊಂಡು ಖುಷಿ ಪಡ್ತಾ ಇರ್ತೀಯ. ನಿನ್ನ ಆಸೆ, ನಿನ್ನ ಶ್ರದ್ಧೆ, ನಿನ್ನ ಪ್ರೀತಿ ಎಲ್ಲ ದುಡ್ಡು ಮೇಲೆ ಅಷ್ಟೇ, ಮನುಷ್ಯರ ಮೇಲಿಲ್ಲ. ಈಗ ನೀನ್ ತೊಟ್ಕೊಂಡಿರೋ ಸೀರೆ, ಒಡವೆ ಕೂಡ ಎಲ್ರು ಅಡ ಇಟ್ಟಿರೋದೆ. ಅಂತ ಹುಚ್ಚಿ ಹೆಂಗಸು ನೀನು. ಮಾತಾಡ್ಬೇಡ, ಇನ್ನೊಂದ ಒಂದು ಮಾತಾಡಂಗಿಲ್ಲ. ಏನ್ ತಿಳ್ಕೊಂಡಿ ಅಂತ ಮಾತಾಡಕತ್ತೀನಿ? ಮದುವೆಯಾಗಿ ಇಷ್ಟು ವರ್ಷ ಆತು. ಇಷ್ಟು ವರ್ಷದಲ್ಲಿ ನನ್ನ ಊರ್ ಮಂದಿ ಎಲ್ಲ ನಾನೊಬ್ಳು ಜಿಪಳಿ ಅದೀನಿ, ಬಡ್ಡಿನ ದೋಚಾಕತ್ತೀನಿ, ರೊಕ್ಕದ ವಿಷಯದಾಗ ಬಹಳ ಕೆಟ್ಟವಳದೀನಿ. ಹಿಂಗೆಲ್ಲ ನನ್ನ ಬಗ್ಗೆ ಮಾತಾಡ್ತಿದ್ರ ಈ ಕಿವಿಯಾರ ಎಷ್ಟೋ ಸಾರಿ ಕೇಳಿನ. ಊರಾಗ ನಾಯಿ ಬೊಗಳ್ತಾವಂತ ತಲೆ ಕೆಡಿಸ್ಕೊಂಡಿಲ್ನ. ಆದ್ರ ಇಷ್ಟು ವರ್ಷ ಆದ್ರೂ ನಾ ಯಾಕೆ ಹಿಂಗ ಅದೀನಂತ, ಯಾಕೆ ಹಿಂಗ ಮಾಡ್ತೀನಂತ ನೀವ್ ಒಂದ್ ಸಲನಾರ ಕೇಳಿ ತಿಳ್ಕೊಂಡಿ ಏನ? ಇವತ್ತು ಬಂದು ಮಾತಾಡಕತ್ತಿ ದೊಡ್ಡದಾಗಿ. ನಾನು ರೊಕ್ಕದಾಕಿನ, ಆದ್ರ ಒಂದ್ ಟೈಮ್ನಾಗ ರೊಕ್ಕನ ಕಲರ್ ಪೇಪರ್ ಅದಾವಂತ ನೋಡ್ತಿದ್ದೆ. ನಾ ಇಷ್ಟಿದ್ದಾಗ ನಮ್ಮಪ್ಪ ನನ್ನ ನೆಲದ ಮೇಲೆ ಕಾಲಿಡಕ್ಕೂ ಬಿಡ್ತಿರ್ಲಿಲ್ಲ. ರೇಷ್ಮೆ ಬಟ್ಟೆ ಬಿಟ್ಟು ಬೇರೆ ಯಾವ ಬಟ್ಟೆನೂ ಹಾಕಿಲ್ಲ. ನಾ ಚಿನ್ನ ವಜ್ರ ಬಿಟ್ಟು ಬೇರೆ ಸಾಧಾರಣವಾದ ಬೆಳ್ಳಿ ಒಡವೆಗಳನ್ನ ಎಂದೂ ಹಾಕೊಂಡಿಲ್ಲನ. ಹಂಗ ಬೆಳೆಸಿದ್ದ ನಮ್ಮಪ್ಪ ನನ್ನ. ಆದ್ರ ನಮ್ಮಪ್ಪ ದಾನಶೂರ ಆದ. ಕೇಳಿದವ್ರಿಗೆಲ್ಲರಿಗೂ ಇರೋದ್ನೆಲ್ಲ ತಗೊಂಡು ಕೊಟ್ಟು ಇರೋ ಬರೋ ಆಸ್ತಿ ಪಾಸ್ತಿ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟ.
ಅಲ್ಲಿ ತನ ತುಂಬಾ ಮರ್ಯಾದೆಯಿಂದ ಬದುಕ್ತಿದ್ ನಮ್ ಕುಟುಂಬ ರೋಡಕ್ ಬರೋ ಹಂಗ್ ಮಾಡ್ಬಿಟ್ಟ. ಕಡಿಗೆ ನಮ್ಮಪ್ಪ ಸಾಯೋ ಸಮಯದಾಗ ಕೂಡ ಹೆಣನ ಎತ್ಕೊಂಡ್ ಹೋಗಕ್ಕೂ ರೊಕ್ಕಿರ್ಲಿಲ್ಲ. ಅವನಿಂದ ಸಹಾಯ ತಗೊಂಡ ಒಬ್ಬನ್ ಕೂಡ ಮನೆ ಮುಂದೆ ಬಂದು ನಿಂದಿರ್ಲಿಲ್ಲ. ನಮ್ಮಪ್ಪ ಮದುವೆ ಆದ ದಿನ ಕಟ್ಟಿದ ತಾಳಿನ ನಮ್ಮಪ್ಪ ಸತ್ತ ದಿನನ ನಮ್ಮವ್ವ ತೆಗೆದು ಕೊಟ್ಬಿಟ್ಲ. ಆ ತಾಳಿನ ತಗೊಂಡ್ ಹೋಗಿ ಅಡ ಇಟ್ಟು ನಮ್ಮಪ್ಪನ ಹೆಣ ನಾವು ಸುಟ್ಟ ಎಲ್ಲಾ ಕಾರ್ಯ ಮುಗಿಸಿದ್ವಿ. ಅದು ಗೊತ್ತೇ ನಿನಗ?